ಬಾಡಿಗೆ ಕೊಡುವಂತಹ ಮುನ್ನ ಹುಷಾರ್ ಹುಷಾರ್. ಇನ್ನು ಕಾರು ಬಾಡಿಗೆ ಕೊಟ್ಟರೆ ನಿಮ್ಮ ಕಾರು ವಾಪಸ್ ಬರೋದೇ ಇಲ್ಲ. ಎಚ್ಚರಿಕೆಯಿಂದ ಇರಿ. ನೋಡಿ, ಕಾರುಗಳನ್ನ ಬಾಡಿಗೆ ಕೊಡುವಂತಹ ಮುನ್ನ ಎಷ್ಟೇ ಜಾಗೃತಿಯನ್ನು ವಹಿಸಿದ್ರು ಕೂಡ ಸಾಕಾಗೋದಿಲ್ಲ. ಯಾಕಂದ್ರೆ ಕಾರು ಬಾಡಿಗೆ ಕೊಟ್ಟರೆ ನಿಮ್ಮ ಕಾರು ವಾಪಸ್ ಬರೋದೇ ಇಲ್ಲ. ಸಿನಿಮೆಯ ರೀತಿಯಲ್ಲಿ 200ಕ್ಕೂ ಹೆಚ್ಚು ಕಾರನ್ನ ಗಿರವಿ ಇಟ್ಟಿರುವಂಥದ್ದು ವಂಚಕ. ನೋಡಿ, ತಿಂಗಳ ಲೆಕ್ಕದಲ್ಲಿ ಕಾರು ಬಾಡಿಗೆಯನ್ನ ಪಡೆದುಕೊಳ್ತಾ ಇದ್ದಂತೆ ಬಳ್ಳಾರಿಯ ಭೂಪ. ಬಾಡಿಗೆ ಪಡೆದುಕೊಂಡಂತಹ ಕಾರುಗಳನ್ನ ಅಡ ಇಡ್ತಾ ಇದ್ದಂತೆ. ಇವನು ಬಾಡಿಗೆಗೆ ತಗೊಳ್ಳೋದು, ಅದನ್ನ ಇನ್ನೊಬ್ಬರ ಹತ್ರ ಅಡ ಇಡೋದು, ಆ ನಂತರವಾಗಿ ಎಸ್ಕೇಪ್. ಜಾಹಿದ್ ಬಾಷಾ ಈ ತರ ಮಾಡ್ತಾ ಇದ್ದಿದ್ದು. ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ಈ ಸಂಬಂಧವಾಗಿ ದಾಖಲಾಗಿದೆ. ಕಾರುಗಳನ್ನು ಅಡವಿಟ್ಟು ಪರಾರಿ ಆಗ್ತಾ ಇದ್ದ ಜಾಹಿದ್ ಬಾಷಾ ಅನ್ನುವಂತಹ ವ್ಯಕ್ತಿ. ಈತ ಇನ್ನೊಬ್ಬರಿಂದ ಕಾರುಗಳನ್ನ ಬಾಡಿಗೆಗೆ ಅಂತ ಹೇಳಿ ತಿಂಗಳ ಲೆಕ್ಕದಲ್ಲಿ ತಗೊಳ್ಳೋದು. ಆ ನಂತರವಾಗಿ ಈತ ಏನ್ ಮಾಡ್ತಾ ಇದ್ದ, ಬೇರೆಯವ್ರಿಗೆ ಗಿರ್ವಿ ಇಟ್ಟು ಹೋಗ್ತಾ ಇದ್ದ. ಕಾರು ಇಲ್ಲ, ಈ ಕಡೆ ದುಡ್ಡು ಇಲ್ಲ, ಹಂಗಾಗ್ತಾ ಇತ್ತು. ಈತ ಆ ಥರ ನೋಡಿ 200ಕ್ಕೂ ಹೆಚ್ಚು ಕಾರುಗಳನ್ನ ಇದೇ ರೀತಿಯಾಗಿ ಮಾಡ್ತಾ ಇದ್ದಂತೆ. ಈ ಸಂಬಂಧವಾಗಿ ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ನೋಡಿ, ಬಳ್ಳಾರಿಯಲ್ಲಿ ಕಾರುಗಳನ್ನ ಬಾಡಿಗೆಗೆ ಪಡ್ಕೊಳ್ತಾ ಇದ್ದಂತೆ. ಸಿಂಧನೂರು ರಾಯಚೂರಿನಲ್ಲಿ ಕಾರನ್ನ ಅಡ ಇಡ್ತಾ ಇದ್ದ. ಬಳ್ಳಾರಿಯ ತನ್ನ ಸ್ನೇಹಿತರ ಮೂಲಕವಾಗಿ ಕಾರನ್ನ ಬಾಡಿಗೆಗೆ ಪಡ್ಕೊಳ್ತಾ ಇದ್ದ. ಜೊತೆಗೆ ಕಾರು ಮಾಲೀಕರು GPS ಟ್ರೇಸ್ ಮಾಡಿದಾಗ ಶಾಕ್ ಆಗಿತ್ತು ಅವರು. ನಾನು ಅದಕ್ಕೆ ನಂಬಿ ನಾನು ಗಾಡಿ ಕೊಟ್ಟಿದ್ದೆ. ಏನು ಸರ್, ಇವಾಗ ಆತ ಫ್ರಾಡ್ ಮಾಡಿದ್ದಾನೆ ಸರ್. ಹಬ್ಬ ಅಂದರೆ ಬಳ್ಳಾರಿಯಾಗ ಒಂದು 100 ಜನ ಇದ್ದಾರೆ ಸರ್. ಯಾವ ರೀತಿ ಮಾಡೋದು ಸರ್? ಆತ ಮಂತ್ಲಿ ಗಾಡಿ ಪೇಮೆಂಟ್ ಕೊಡ್ತೀನಿ ಅಂದ. ಆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಬಿಟ್ಟಿದ್ದೀವಿ ಸರ್. ಆತ ನಮಗೆ ಹಿಂಗೆ ಮೋಸ ಮಾಡ್ತಾನೆ ನಮಗೆ ಗೊತ್ತಿಲ್ಲ. ಅಗ್ರಿಮೆಂಟ್ ಏನು ಮಾಡಿಸಿಲ್ಲ ಏನಿಲ್ಲ. ನಮಗೆ ತಿಂಗಳು ಪೇಮೆಂಟ್ ಕೊಡ್ತೀನಿ ಅಂತ ಗಾಡಿ ಇಸ್ಕೊಂಡ ಸರ್. ಎಲ್ಲರ ಹತ್ರ ಗಾಡಿ ಇದೆ, ಲೀಸ್ ಇರ್ತಾವ. ಮಂತ್ಲಿ ಪೇಮೆಂಟ್ ಕೊಡ್ತಾನೆ, ಲೀಸ್ ಇರ್ತಾವ ಸರ್ ಗಾಡಿ. ನಾವು ಅದೇ ಆಸೆಗೆ ಗಾಡಿ ಬಾಡಿಗೆಗಳಿಲ್ಲ ಅಂದರೆ ನಾವು ಹಣ ಕೊಡ್ತೀರ ಅಂದ್ರೆ ಇವ್ರು ಕೇಳಿದೆ. ಇವ್ರು ಹಿಂದೆ ಮುಂದೆ ಆಲೋಚನೆ ಮಾಡಿಲ್ಲ, ನಮಗೆ ಕೊಟ್ಟಿದ್ದಾರೆ. ನಮಗೆ ನಂಬಿ ನಾನು ಏನು ಮಾಡಿದ್ದೀನಿ, ಅವ್ರಿಗೆ ನಂಬಿ ಕೊಟ್ಟಿದ್ದೀನಿ ಸರ್. ಅವ್ರು ಹಿಂಗೆ ಮೋಸ ಮಾಡಿದ್ದಾರೆ. ಅಣ್ಣ ಅವ್ರು ಬಿಟ್ಟು ಕೂಡ ಸರಿ 7 ತಿಂಗಳಾಗಿಲ್ಲ ಅಣ್ಣ. ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಮೋಸ ಮಾಡೋದು ಸರ್? ಇವಾಗ ನೋಡ್ರಿ, ಇದ್ದಂಗೆ ಸ್ವಿಚ್ ಆಫ್ ಆಯ್ತು ಕಾಲು. ಸ್ವಿಚ್ ಆಫ್ ಇತ್ತು. ಮೊದಲು ಕೊಟ್ಟಿದ್ದಾನೆ ಅಮೌಂಟು, ಒಂದು 6 ತಿಂಗಳು ಕೊಟ್ಟಿದ್ದಾನೆ. ಆಮೇಲೆ ಡೀಲ ಮಾಡಿದ್ದಾನೆ ಪೇಮೆಂಟ್. ಅವಾಗಿದ್ದ ನಮಗೆ ಒಂದು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಇತ್ತೀಚಿನ ದಿನಗಳಲ್ಲಿ ನೋಡಿ ಮೋಸದ ಜಾಲಗಳು ಯಾವ ರೀತಿಯಾಗಿ ವಿಸ್ತರಿಸಿ ಹೋಗ್ತಾ ಇದೆ ಅಂತ. ಒಂದು ಕಡೆ ಸೈಬರ್ ವಂಚನೆ ಅಂತಾರೆ, ಭಯ ಆಗುತ್ತೆ. ಮತ್ತೊಂದು ಕಡೆ ಬಾಡಿಗೆಗೆ ತಗೊಳ್ಳೋದು, ಆನಂತರವಾಗಿ ಮನೆಗಳನ್ನು ಲೀಸ್ಗೆ ಕೊಡುವಂಥದ್ದು. ಈಗ ಕಾರ್ ಕಳ್ಳ ಈತ ಬಾಡಿಗೆಗೆ ತಗೊಂಡು ಆನಂತರವಾಗಿ ಲೀಸ್ಗೆ ಏನು ಅಡವಿ ಇಡುವಂಥದ್ದು. ಈ ರೀತಿಯಾದಂತಹ ಪ್ರಕರಣಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನು ಪಾಷಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್, ಜೊತೆಗೆ ಈ ಸಂಬಂಧವಾಗಿ ಇನ್ನು ಆತನನ್ನು ಅರೆಸ್ಟ್ ಮಾಡಲಾಗಿದೆಯೇ, ಹೇಗೆ? ಎಸ್ ಕುಸುಮ, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಈ ಒಂದು ಸುಮಾರು 200ರಿಂದ 250ಕ್ಕೂ ಹೆಚ್ಚು ಕಾರುಗಳನ್ನು ಬಾಡಿಗೆಗೆ ಅಂತಂದೇಳಿ ಪಡೆದು ತದನಂತರ ಬೇರೆಯವರ ಹತ್ರ ಹೆಚ್ಚಿನ ಹಣ ಪಡೆದು ಗಿರವಿ ಇಟ್ಟಿರತಕ್ಕಂತಹ ಪ್ರಕರಣ 2-3 ದಿನಗಳ ಹಿಂದೆನೆ ಬೆಳಕಿಗೆ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಪಟ್ಟಂತೆಯೇ ಜಾಹಿದ್ ಬಾಷಾ ಎನ್ನತಕ್ಕಂತಹ ಸಿಂಧನೂರು ಮೂಲದ ವ್ಯಕ್ತಿಯು ಅವನ ಆಪ್ತನಾಗಿರತಕ್ಕಂತಹ ಬಳ್ಳಾರಿಯ ಜಿಲಾನ್ ಬಾಷಾ ಹತ್ರ ಕಾರುಗಳನ್ನು ನಾನು ದುಡಿಸಿಕೊಡುತ್ತೇನೆ ಪ್ರತಿ ತಿಂಗಳಿಗೆ. ಆ ಪ್ರತಿ ತಿಂಗಳಲ್ಲಿ ಅವರಿಗೆ ಒಂದು ಕಾರಿಗೆ 5,000 ರೂಪಾಯಿ ಕಮಿಷನ್ ಎನ್ನತಕ್ಕಂತಹ ಮಾತನ್ನು ಮಾತಾಡ್ತಾನೆ. ತದನಂತರ ಸುಮಾರು 4ರಿಂದ 5-6 ತಿಂಗಳವರೆಗೂ ಈ ಒಂದು ಅಮೌಂಟ್ ಅನ್ನು ಕೊಡ್ತಾ ಹೋಗ್ತಾನೆ. ಈಗ ಸುಮಾರು 6 ತಿಂಗಳಿಂದಲೂ ಸಹ ಪೇಮೆಂಟ್ ವಾಪಸ್ ಮಾಡದೆ ಎಲ್ಲರಿಗೂ ಸಹ ಸತಾಯಿಸ್ತಾ ಇದ್ದಾನೆ. ಆಗ ಈ ಒಂದು ಕಾರ್ ಮಾಲೀಕರು ಎಚ್ಚೆತ್ತುಕೊಂಡು ನಮ್ಮ ಕಾರ್ ಪರಿಸ್ಥಿತಿ ಹೇಗೆ ಎಂದು ಒಂದು GPS ಟ್ರ್ಯಾಕ್ ಅನ್ನು ನೋಡಿದಾಗ ಪ್ರಭಾವಿಗಳು ಏನು ರಾಜಕಾರಣಿಗಳು, ಉದ್ಯಮಿಗಳು ಹಾಗೂ ಇನ್ನಿತರೆ ದೊಡ್ಡ ಮಟ್ಟದಲ್ಲಿ ಅಧಿಕಾರದಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ, ಈ ಪ್ರಭಾವಿಗಳಿಗೆ ಈ ಕಾರನ್ನು ಗಿರವಿ ಇಟ್ಟು ಪರಾರಿಯಾಗಿದ್ದಾನೆ. ಹಾಗೂ ಅವರಿಗೆ ಸಂಪರ್ಕಿಸಿ ನಮ್ಮ ಕಾರನ್ನು ನಮಗೆ ಕೊಡಿ ಎಂದು ಕೇಳಲು ಪ್ರಯತ್ನ ಪಟ್ಟರು ಸಹ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹಾಗೂ ಈ ಒಂದು ಬಳ್ಳಾರಿ ಮೂಲದ ಜಿಲಾನ್ ಬಾಷಾನ ಮೇಲೆ ಸುಮಾರು ಈ ಒಂದು ಕಾರ್ ಮಾಲೀಕರಾದಂತಹ ವೀರೇಶು, ನಿರಂಜನು, ತಿಪ್ಪೇಸ್ವಾಮಿ, ಬಸವರಾಜು, ನಾಗರಾಜು ಹೀಗೆ ಸುಮಾರು ಜನರು ಸಹ ಹೋಗಿ ಹೇಗಾದ್ರೂ ಮಾಡಿ ನಮ್ಮ ಕಾರ್ ನಮಗೆ ಕೊಡಿಸ್ಬಿಡಿ, ಬಾಡಿಗೆ ಇಲ್ಲಿದ್ರು ಪರವಾಗಿಲ್ಲ, ಏನಾದ್ರೂ ಆಯ್ತು ಅಂದ್ರೆ ನಮ್ ತಲೆಗೆ ಸುತ್ತಕೊಳ್ತತೆ ಅನ್ನತಕ್ಕಂಥದ್ದು ಮಾತಿನೊಂದಿಗೆ ಅವರ ಮನೆ ಸುತ್ತ ಸುಮಾರು ದಿನಗಳು ತಿರುಗಾಡಿದ್ರು ಸಹ ಏನು ಪ್ರಯತ್ನ ಆಗದೆ ಇರೋದ್ರಿಂದಾಗಿ ಈ ಒಂದು ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ದೂರನ್ನು ದಾಖಲಿಸಿದ್ದಾರೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.